ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾಯಿ ವಡೆ ಅಂತ ಮಾಡ್ತಾಯಿದ್ದೀನಿ. ಅದು ಒಂದು ಲೋಟ ಅಕ್ಕಿನ ನೆನೆ ಹಾಕಿ ಅರ್ಧ ಗಂಟೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನೀರು ಬಗ್ಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ತೆಂಗಿನಕಾಯಿನೂ ಒಂದು ಅರ್ಧ ಹೋಳು ತೆಂಗಿನಕಾಯಿನ ಅದನ್ನು ಕೂಡ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸರ್ಗೆ ಹಾಕಿ. ಈಗ ನೋಡಿ ಅದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಈಗ ಹಾಗೆ ಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ. ಉಪ್ಪು, ಜೀರಿಗೆ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದೊಂದಿಷ್ಟು ಅದು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಹಾಕೋಣ. ಇದಕ್ಕೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋದು. ಇವಾಗ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು 15 ದಿನದ ತನಕ ಸ್ಟೋರ್ ಮಾಡಿಡ್ಬೋದು. ಟೀ ಟೈಮ್ ಸ್ನ್ಯಾಕ್ ಇದು. ಒಂದು 8 ಕಂಟೈನರ್ಲ್ಲಿ ಹಾಕ್ಕೊಂಡ್ರೆ ಗರ್ಗರಿಯಾಗೇ ಇರುತ್ತಿದ್ದು. ನೋಡಿ ಕಲಿಸ್ಕೊಂಡಿದ್ದೀನಿ. ನೋಡಿ ಉಂಡೆ ಕಟ್ಟಕ್ಕೆ ಬರೋಷ್ಟು ಆಗಿದೆ ಇದು. ಈಗ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಆಲ್ರೆಡಿ ನಾನು. ಈಗ ಇದನ್ನು ವಡೆ ತಟ್ಟಂಗೆ ತಟ್ಕೊಂಡು ಅದರಲ್ಲಿ ಬೇಯಿಸ್ಕೊಳ್ಳೋಣ. ಇದು ಪೂರಿ ಉಬ್ದಂಗೆ ಉಬ್ಬುತ್ತಿದ್ದು ಕೂಡ. ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕಷ್ಟೇ. ಇದು ತುಂಬ ಗರಿಗರಿಯಾಗಿ ಬರುತ್ತೆ. ಪ್ಲಸ್ ಇದನ್ನು ಒಂದು 15 ದಿನದ ತನಕ ಇಡ್ಬೋದು, ಏನು ಹಾಳಾಗಲ್ಲ. ನಿಪ್ಪಟ್ಟುಗಳನ್ನ ಇಡ್ತೀವಲ್ಲ ಆ ಥರ. ನೋಡಿ ಆಯ್ತು, ಇದು ರೆಡಿ ಆಯಿತು. ಹೇಗೆ ಕಾಣಿಸ್ತಿದೆ ಹೇಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.